ನಮಸ್ಕಾರ ಎಲ್ಲರಿಗೂ ಶಿಂದೇಶ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೋಟಿ ಗೊಜ್ಜು ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಕಡಿಮೆ ಸಮಯದಲ್ಲಿ ಪಕ್ಕ ನಾಟಿ ಸ್ಟೈಲಲ್ಲಿ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ಬನ್ನಿ ಮಾಡುವ ವಿಧಾನವನ್ನು ನೋಡೋಣ. ಇವತ್ತು ನಮ್ಮ ಮನೆಯವರು ಒಂದು ಬೋಟಿ ಸೆಟ್ ತಂದಿದ್ದಾರೆ. ಬೋಟಿ ಸೆಟ್ ಅಂತಂದರೆ ನೋಡಿ, ಲಂಗ್ಸ್ ಬರುತ್ತೆ, ಇಂಟೆಸ್ಟೈನಲ್ ಬರುತ್ತೆ, ಮತ್ತು ಇಲ್ಲಿ ಇದಕ್ಕೇನೋ ಒಂಥರ ಗೊತ್ತಿಲ್ಲ ಕಂಡ್ರೆ ನನಗೆ. ಇಷ್ಟು ಐಟಮ್ಸ್ಗಳು ಬರುತ್ತೆ. ಇಷ್ಟು ತಂದಿದ್ದಾರೆ. ನಾನು ಫಸ್ಟಿಗೆ ಒಂದು ಸರಿ ನೀರಲ್ಲಿ ವಾಶ್ ಮಾಡಿ ಕೊಟ್ಟಿದ್ದೀನಿ. ಈಗ ನೋಡಿ, ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾರೆ. ಈಗ ಲಂಗ್ಸ್ ಬಂದು ಕಟ್ ಮಾಡ್ಬೇಕಾದ್ರೆ ಎಷ್ಟು ದಪ್ಪ ದಪ್ಪ ಅನಿಸುತ್ತೆ, ಅದು ಬೆಂದ ಮೇಲೆ ತುಂಬ ಚಿಕ್ಕದಾಗಿರುತ್ತೆ, ಒಂಥರ ಮಂಡಕ್ಕಿ ಇದ್ದಂಗೆ ಇರುತ್ತೆ ಈಗ ಕಟ್ ಮಾಡ್ತಾ ಇದ್ದರೆ. ಅದು ನಾನು ಯಾವತ್ತೂ ಮಾಡಿಲ್ಲ, ನಮ್ಮ ಮನೆಯವರೇ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೇ ಥರನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ. ಇನ್ನೊಂದು ನೈಫಲ್ಲಿ ಕಟ್ ಮಾಡೋಕ್ಕೆ ಬರಲ್ಲ, ಈ ಥರ ತುರಿಮಣಿ ಇಳಿಗೆ ಮಣಿ ಅಂತಾರಲ್ಲ, ಅದರಲ್ಲಿ ಮಾತ್ರ ಕಟ್ ಮಾಡೋಕ್ಕೆ ಬರೋದು. ಯಾಕಂದರೆ ಜಾರ್ತಾ ಇರುತ್ತೆ, ಕೈಗೆಲ್ಲ ಪೆಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ನೀವು ಪೀಸಸ್ ಮಾಡಿ ರೆಡಿ ಮಾಡ್ಕೊಳ್ಳಿ. ನೋಡಿ ವಿಷಯ ಹೇಳಬೇಕು, ಅದು ಹುಲ್ಲಾಗಿದೆ ನೋಡಿ ಮಟನ್ ಪೀಸಲ್ಲಿ, ಅದು ನೇಮ್ ಗೊತ್ತಿಲ್ಲ ನನಗೆ. ಅದನ್ನು ನಾವು ಕೆಲವೊಬ್ಬರು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಮೇಲೆ ಲೇಯರ್ ಎಲ್ಲ ತೆಗಿತಾರೆ. ನಾವು ಅದೇ ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ, ಮೇಲೆ ಲೇಯರ್ ಏನೂ ತೆಗ್ದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಈ ಮಟನೆಲ್ಲ ಸೈಡ್ ಇಟ್ಟಿಟ್ಬಿಟ್ಟು ಮಸಾಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ನಾನು ಒಂದು ಅರ್ಧ ಹೋಳಿನಷ್ಟು ಹಸಿ ಕಾಯಿ ತುರಿ ತೊಗೊಂಡದು, ಸ್ವಲ್ಪ ಪುದೀನ ಕೊತ್ತಂಬರಿ, ಒಂದು 5 ಮೊಗ್ಗು, 1-2 ಇಂಚಿನಷ್ಟು ಚಕ್ಕೆ ತೊಗೊಂಡಿರೋದು, 1 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿರೋದು. ಮಟನ್ ಗ್ರೇವಿ ಆಗಲಿ ಮಟನಿಗಾಗಲಿ ಸ್ವಲ್ಪ ಗಸಗಸೆ ಸ್ವಲ್ಪ ಜಾಸ್ತಿನೇ ಇರಬೇಕು, ತುಂಬ ರುಚಿಯಾಗಿ ಬರುತ್ತೆ. ಅದ್ರ ಜೊತೆ ನಾನು ಪುಟಾಣಿನ 1 ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಅಚ್ಚಕಡಲೆ ಅಂತಾರೆ ಕೆಲವು ಕಡೆ ಕಡಲೆ ಅಂತಲೂ ಅಂತಾರೆ. ಇಷ್ಟು ನಾವು ಮಸಾಲಾನ ರುಬ್ಬಿ ರೆಡಿ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರಿ ತೊಗೊಂಡು ನಾನು ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಪೇಸ್ಟ್ ರೆಡಿ ಮಾಡ್ಕೊಂಡಾಗಿದೆ. ಅಂದರೆ ನುಣ್ಣಗೆ ರುಬ್ಕೊಂಡು ಬರಬೇಕು, ತೆರೆಯಾಗಿ ಬೇಡ. ಈಗ ನಾವು ಸೈಡ್ ಎತ್ತಿಟ್ಬಿಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ವಿ. ಕುಕ್ಕರ್ ಒಳಗಡೆ ನಾವು ರೆಡಿ ಮಾಡಿ ಇಟ್ಕೊಂತಹ ಮಟನ್ ಪೀಸಸ್ ಎಲ್ಲ ಹಾಕ್ತಾಯಿದ್ದೀನಿ, ಅಂದರೆ ಬೋಟಿ ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಹೇಳೋ ಒಂದು ಮೆಥಡಲ್ಲಿ ನೀವು ಟ್ರೈ ಮಾಡಿದರೆ. ಕುಕ್ಕರ್ ಒಳಗೆ ಹಾಕಿದ ತಕ್ಷಣವೇ ಜಾಸ್ತಿ ಅಂತ ಅನಿಸುತ್ತೆ, ಬೆಂದ ಮೇಲೆ ಕಡಿಮೆ ಆಗುತ್ತೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಅಂದರೆ ಒಂದು 1/4 ಹಿಡಿಯಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತಲ್ಲ, ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ, ಚೆನ್ನಾಗೆಲ್ಲ ಮಟನ್ಗೆಲ್ಲ ಹೀರ್ಕೋಬೇಕಲ್ವ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಉಪ್ಪು ಅಂದ್ಕೊಳ್ಳಿ. ಇಷ್ಟು ಬೆಂದಾಗಿದೆ ನೋಡಿ. ನೀರೆಲ್ಲ ಇದೆಯಲ್ಲ, ಆ ನೀರಿನ ಅಂಶದಲ್ಲೇ ಹೋಗೋ ಹಾಗೆ ಚೆನ್ನಾಗಿ ಬೇಯಿಸ್ಬೇಕು. ಬೆಂದಾಯಿತು ನೋಡಿ. ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ, ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಈಗ ನಾವು ಎಲ್ಲ ಮಿಕ್ಸ್ ಮಾಡ್ಕೊತಾ ಇರೋದು. ಈಗ ಇದೇ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ, ನೀವು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಒಲೆ ಮೇಲೇ ಮಾಡ್ತಾಯಿದ್ದೀವಿ ಅಂತಂದರೆ ಸ್ವಲ್ಪ ನೀರು ಎಕ್ಸ್ಟ್ರಾನೇ ಇರಲಿ. ಒಲೆ ಮೇಲೆ ಅಂದರೆ ಡೈರೆಕ್ಟಾಗಿ ಬೇಯಿಸ್ಬೇಕಂದ್ರೆ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಚೆನ್ನಾಗಿ ಬೇಯಲ್ಲ ಒಲೆ ಮೇಲೆ, ಅಂದರೆ ಪಾತ್ರೆ ಮೇಲೆ ಮಾಡಿದರೆ. ನೀವು ಕುಕ್ಕರಲ್ಲಿ ಮಾಡೋದೇ ಬೆಸ್ಟು ಅಂತ ಅನಿಸುತ್ತೆ. ಸಾರಿ ಫ್ರೆಂಡ್ಸ್, ನಾನು ಸ್ವಲ್ಪ ನಿಮಗೆ ವಿಡಿಯೋಗಳೆಲ್ಲ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ನನಗೆ ಚೆನ್ನಾಗಿದೆ, ಹೆಲ್ತ್ ಏನು ತೊಂದರೆ ಏನಿಲ್ಲ. ನನಗೆ ಗಂಡು ಮಗು ಬೇಕು ಅಂತೇಳಿ ಸ್ವಲ್ಪ ಪ್ಲ್ಯಾನಲ್ಲಿದ್ದೀನಿ. ಹಾಗಾಗಿ ಈಗ ನನಗೆ 7 ಮಂತ್ ಪ್ರೆಗ್ನೆಂಟಲ್ಲಿದ್ದೀನಿ. ಹಾಗಾಗಿಬಿಟ್ಟು ಸ್ವಲ್ಪ ಅಂದರೆ ಮಸಾಲೆ ಸ್ಮೆಲ್ಲೆಲ್ಲ ಆಗಲ್ಲ, ಅಡುಗೆ ಹತ್ರ ಜಾಸ್ತಿ ಹೋಗ್ತಾ ಇಲ್ಲ ನಾನು. ಆದರೂ ನಿಮಗೋಸ್ಕರ ನಾನು ಆದಷ್ಟು ಟೈಮ್ ತೊಗೊಂಡು ನಾನು ಟ್ರೈ ಮಾಡ್ತಾ ತಿಂಗಳಲ್ಲಿ 1-2 ವೀಡಿಯೋಗಳು ಹಾಕ್ತಾಯಿದ್ದೀನಿ. ಇನ್ಮೇಲೆ ಕಂಟಿನ್ಯೂ ಆಗಿ ಹಾಕಬೇಕು ಅಂದ್ಕೊಂಡಿದ್ದೀನಿ, ಹಾಕ್ತೀನಿ. ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲನೂ ಈ ಒಂದು ಮಟನಿಗೆ ಹಾಕ್ತಾಯಿದ್ದೀನಿ. ಈಗ ಹಾಕಾಯಿತು. ಈಗೆಲ್ಲ ನೀಟಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಂಡು, ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ ನಾನು, ಸಾರಿ. ನಾನು ಮಟನ್ ಫಸ್ಟೇ ನಾನು ಬೇಯಿಸ್ಕೊಂಡಿದ್ನಲ್ಲ, ಆ ಒಂದು ಮಟನ್ನ ನಾನು 10 ವಿಷಲ್ ಹಾಕಿದ್ದೆ, ಯಾಕಂದರೆ ಚೆನ್ನಾಗಿ ಬೇಯುತ್ತೆ. ಈ ಬೋಟಿ ಬಂದು ಚೆನ್ನಾಗಿ ಬೆಂದಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ತಿಂದಾಗೇ ಇರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಮಾಡಿರೋ ಅಂಥ ಮೆಥಡಲ್ಲೇ ನೀವು ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವು ಮಸಾಲೆ ಎಲ್ಲ ಹಾಕಿದ್ವಲ್ಲ, ನೀಟಾಗಿ ಇದೇ ಥರನೇ ಮಿಕ್ಸ್ ಮಾಡಿ, ನಾನು 1-2 ವಿಷಲ್ ಬರಲಿ ಅಂತೇಳಿ ಸೈಡ್ 2 ಒಲೆ ಇದೆಲ್ಲ, ಒಂದು ಸೈಡ್ ಒಲೆಯಲ್ಲಿ ಮಾಡಿ ರೆಡಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿರೋದು, ಕಡಾಯಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ, ಅದಕ್ಕೆ ನಾನು 1 ಈರುಳ್ಳಿನ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ. ಅದ್ರ ಜೊತೆನೇ ನಾನು
ಸ್ವಲ್ಪ ಮೆಂತೆ ಅದ್ರ ಜೊತೆ ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ. ಇದೇ ಒಂದು ಮೆಥಡಲ್ಲೇ ಬೋಟಿ ಗೊಜ್ಜು ಮಾಡಿ ನೋಡಿ ಎಷ್ಟು ಸಖತ್ತಾಗಿರುತ್ತಂತಂದರೆ ನೀವು ಯಾವತ್ತೂ ತಿಂದಿರಲ್ಲ. ಹೋಟೆಲ್ಗಳಿಗೆ ಹೋಗೋದು ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಅದ್ರ ಜೊತೆ ಈರುಳ್ಳಿ ಬೆಂದಾಯಿತು, ಒಂದು ಟೊಮೊಟೊನ ಹಣ್ಣಾಗಿರುವಂಥ ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಜನ ಇದ್ದಾರೆ ಮನೆಯಲ್ಲಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಾನು ಒಂದು 4-5 ಜನಕ್ಕೆ ಆಗೋಷ್ಟು ನಾನು ಮಾಡಿರೋದು. ಅಂದರೆ ಸಂಡೇ ಅಂದರೆ ಒನ್ ಡೇಗೆ ಮಾತ್ರ ಆಗೋಷ್ಟು ಆಗ್ತಾಯಿರೋದು. ಮಂಡೇ ನಾವು ತಿನ್ನಲ್ಲ, ಹಾಗಾಗಿ ಒಂದು 4-5 ಜನ ತಿನ್ನಲಿ ಅಂತೇಳಿ ಮಾಡಿರೋದು. ಅದು ನೋಡಿ, ಈಗ ಟೊಮೊಟೊನೂ ಬೆಂದಾಯಿತು. ಇದಕ್ಕೆ ನಾನು ಮೆಂತ್ಯ ಮತ್ತು ಕೊತ್ತಂಬರಿನ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಕುಕ್ಕರಲ್ಲಿ 2 ವಿಷಲ್ ಹೊಡೆಸ್ಕೊಂಡಿರೋಂಥ ಬೋಟಿ ಗೊಜ್ಜನ್ನು ನಾನು ಇದರೊಳಗೇ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಗ್ರೇವಿ ಎಲ್ಲ ಹಾಕಬೇಕು. ಹಾಕ್ಬಿಟ್ಟು ಆದಮೇಲೆ ಒಂದು 2 ನಿಮಿಷ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮನೆಯಲ್ಲಿ ಪರೋಟ ಆದ್ರೂ, ರೊಟ್ಟಿ ಆದ್ರೂ, ಅನ್ನದ ಜೊತೆನೂ, ಮುದ್ದೆ ಜೊತೆನೂ, ಸೈಡ್ ಡಿಶ್ ಆಗಿನೂ ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ಬೋದು. ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಆಹಾ, ಬೋಟಿ ಗೊಜ್ಜು ರೆಡಿ ಆಯಿತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ಅಲ್ವಾ? ನಿಮಗೆ ಇನ್ನೂ ಕಲರ್ ಬೇಕು ಅಂದರೆ ಖಾರ ಪುಡಿ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಹಾಕಿ. ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಆದರೂ, ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಇದ್ದರೆ ಹಾಕಿ ಸಾಕು. ಬನ್ನಿ ಸರ್ವ್ ಮಾಡೋಣ.